ಗಂಡನನ್ನು ಒಲಿಸಿಕೊಳ್ಳಲು 10 ಸೂತ್ರಗಳು. ಗಂಡ ಹೆಂಡತಿ ಸಂಬಂಧವು ಪ್ರೀತಿ, ನಂಬಿಕೆ ಮತ್ತು ಪರಸ್ಪರ ಗೌರವದ ಮೇಲೆ ನಿಂತಿರುತ್ತದೆ. ಈ ಸಂಬಂಧವನ್ನು ಸುಂದರವಾಗಿಡಲು ಇಬ್ಬರೂ ಪ್ರಯತ್ನ ಮಾಡಬೇಕು. ಆದರೆ ಕೆಲವೊಮ್ಮೆ ಸಣ್ಣ ವಿಷಯಗಳು ದೊಡ್ಡ ಅಂತರವನ್ನು ಉಂಟುಮಾಡಬಹುದು. ಆದ್ದರಿಂದ ಗಂಡನ ಮನಸ್ಸನ್ನು ಗೆಲ್ಲಲು ಈ 10 ಸೂತ್ರಗಳು ನಿಮಗೆ ಸಹಾಯ ಮಾಡುತ್ತವೆ. ಮೊದಲನೆಯದಾಗಿ, ಗೌರವ ನೀಡುವುದು ಬಹಳ ಮುಖ್ಯ. ಗಂಡನನ್ನು ಎಲ್ಲ ಸಂದರ್ಭಗಳಲ್ಲೂ ಗೌರವದಿಂದ ಕಾಣಬೇಕು. ಅವನ ಮಾತು, ಅವನ ಅಭಿಪ್ರಾಯಗಳಿಗೆ ಬೆಲೆ ಕೊಟ್ಟರೆ ಅವನು ನಿಮ್ಮತ್ತ ಹೆಚ್ಚು ಆಕರ್ಷಿತನಾಗುತ್ತಾನೆ. ಎರಡನೆಯದು, ಸಮಾಧಾನದಿಂದ ಮಾತನಾಡುವುದು. ಯಾವುದೇ ಜಗಳ ಅಥವಾ ಭಿನ್ನಾಭಿಪ್ರಾಯ ಬಂದಾಗ ಕೋಪದಿಂದ ಮಾತನಾಡುವುದನ್ನು ತಪ್ಪಿಸಿ. ಶಾಂತವಾಗಿ ಮಾತನಾಡಿದರೆ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ಮೂರನೆಯದು, ಕೇಳಲು ಗುಣ ಬೆಳೆಸಿಕೊಳ್ಳಿ. ಗಂಡನ ಮಾತುಗಳನ್ನು ಗಮನದಿಂದ ಕೇಳುವುದು ಅವನಿಗೆ ನೀವು ಮುಖ್ಯ ಎಂಬ ಭಾವನೆ ಕೊಡುತ್ತದೆ. ಕೇಳಿಸಿಕೊಂಡ ವ್ಯಕ್ತಿ ಯಾವಾಗಲೂ ಹತ್ತಿರವಾಗಿರಲು ಇಷ್ಟಪಡುತ್ತಾನೆ. ನಾಲ್ಕನೆಯದು, ಸಣ್ಣ ಕಾಳಜಿಯನ್ನು ತೋರಿಸುವುದು. ಅವನಿಗೆ ಇಷ್ಟವಾದ ಊಟ ಮಾಡುವುದು, ಅವನ ಆರೋಗ್ಯದ ಬಗ್ಗೆ ವಿಚಾರಿಸುವುದು ಇವು ಅವನ ಹೃದಯ ಗೆಲ್ಲುವ ಸರಳ ಮಾರ್ಗಗಳು. ಐದನೆಯದು, ನಂಬಿಕೆ ಇಡುವುದು. ಸಂಬಂಧದಲ್ಲಿ ಅನುಮಾನಗಳು ಬಂದರೆ ಪ್ರೀತಿ ನಿಧಾನವಾಗಿ ಕಡಿಮೆಯಾಗುತ್ತದೆ. ಆದ್ದರಿಂದ ನಂಬಿಕೆಯನ್ನು ಗಟ್ಟಿಯಾಗಿ ಉಳಿಸಿಕೊಳ್ಳಿ. ಆರನೆಯದು, ಪ್ರಶಂಸೆ ಮಾಡುವುದು. ಗಂಡನು ಮಾಡಿದ ಒಳ್ಳೆಯ ಕೆಲಸಗಳನ್ನು ಮೆಚ್ಚಿ ಹೇಳಿ. ಇದು ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಬಗ್ಗೆ ಪ್ರೀತಿ ಹೆಚ್ಚಿಸುತ್ತದೆ. ಏಳನೆಯದು, ಸಮಯ ಕೊಡುವುದು. ಇಂದಿನ ಬ್ಯುಸಿ ಜೀವನದಲ್ಲಿ ಒಬ್ಬರಿಗೊಬ್ಬರು ಸಮಯ ಕೊಡುವುದು ತುಂಬ ಮುಖ್ಯ. ದಿನದಲ್ಲಿ ಸ್ವಲ್ಪ ಸಮಯವಾದರೂ ಒಟ್ಟಿಗೆ ಕಳೆಯಿರಿ. ಎಂಟನೆಯದು, ಸರ್ಪ್ರೈಸ್ ನೀಡುವುದು. ಸಣ್ಣ ಸರ್ಪ್ರೈಸ್ಗಳು ಸಂಬಂಧದಲ್ಲಿ ಹೊಸತನ ತರಲು ಸಹಾಯ ಮಾಡುತ್ತವೆ. ಇದು ಪ್ರೀತಿಯನ್ನು ಇನ್ನಷ್ಟು ಗಾಢವಾಗಿಸುತ್ತದೆ. ಒಂಬತ್ತನೆಯದು, ಬೆಂಬಲ ನೀಡುವುದು. ಗಂಡನಿಗೆ ಕಷ್ಟ ಬಂದಾಗ ಅವನ ಜೊತೆ ನಿಲ್ಲುವುದು ಬಹಳ ಮುಖ್ಯ. ನಿಮ್ಮ ಬೆಂಬಲ ಅವನಿಗೆ ದೊಡ್ಡ ಶಕ್ತಿ ಆಗುತ್ತದೆ. ಹತ್ತನೆಯದು, ಪ್ರೇಮವನ್ನು ವ್ಯಕ್ತಪಡಿಸುವುದು. ಪ್ರೀತಿ ಮನಸ್ಸಿನಲ್ಲಿ ಮಾತ್ರ ಇಟ್ಟುಕೊಳ್ಳದೆ ಮಾತಿನಲ್ಲಿ ಮತ್ತು ನಡೆಗಳಲ್ಲಿ ತೋರಿಸಬೇಕು. ಸಣ್ಣ ಮಾತುಗಳು ಕೂಡ ದೊಡ್ಡ ಬದಲಾವಣೆ ತರುತ್ತವೆ. ಕೊನೆಗೆ, ಗಂಡನನ್ನು ಒಲಿಸಿಕೊಳ್ಳುವುದು ದೊಡ್ಡ ಕೆಲಸ ಅಲ್ಲ. ಪ್ರೀತಿ, ಸಹನೆ ಮತ್ತು ಅರ್ಥೈಸಿಕೊಳ್ಳುವ ಗುಣ ಇದ್ದರೆ ಯಾವುದೇ ಸಂಬಂಧ ಸುಖಕರವಾಗಿರುತ್ತದೆ. ಈ ಸೂತ್ರಗಳನ್ನು ಅನುಸರಿಸಿದರೆ ನಿಮ್ಮ ದಾಂಪತ್ಯ ಜೀವನ ಖಂಡಿತವಾಗಿ ಸಂತೋಷಕರವಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಇನ್ನೂ ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋಸ್ ಬೇಕು ಅಂದರೆ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.